ಸುರಪುರದಲ್ಲಿ ಕ್ರಿಸ್ಮಸ್, ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಜೀಸಸ್ ಫೆಲೋಶಿಪ್ ಚರ್ಚ್ ಟ್ರಸ್ಟ್ ವತಿಯಿಂದ ಕ್ರಿಸ್ಮಸ್ ಆಚರಣೆ. ಮಾತೃಸೇವಾ ಸಂಸ್ಥೆ ವತಿಯಿಂದ ಜೀಸಸ್ ಫೆಲೋಶಿಪ್ ಚರ್ಚ್ ಕಾರ್ಯಕ್ರಮ. ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸೋದು, ಕ್ರಿಸ್ಮಸ್ ಅಂಗವಾಗಿ ಯೇಸುವಿನ ಶುಭವಾರ್ತೆ ಸಾರುತ್ತಾ ಇರೋದು. ಜೀಸಸ್ ಫೆಲೋಶಿಪ್ ಚರ್ಚ್ ಸುರಪುರ ವತಿಯಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಾಯಿತು. ಮಾತೃ ಸೇವಾ ಸಂಸ್ಥೆ ವತಿಯಿಂದ ಜೀಸಸ್ ಫೆಲೋಶಿಪ್ ಚರ್ಚ್ನವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡುತ್ತಾ ಪ್ರತಿ ವರ್ಷದಂತೆ ಅನಾಥರಿಗೂ, ವೃದ್ಧರಿಗೂ, ಬಡ ಮಕ್ಕಳಿಗೂ ಎಲ್ಲ ರೀತಿಯ ಸಹಾಯ ಮಾಡುತ್ತಾ ಬಂದಿರುವ ಮಾತೃ ಸೇವಾ ಸಂಸ್ಥೆ ಮುಖಾಂತರ ಈಗ ಕ್ರಿಸ್ಮಸ್ ಜೀಸಸ್ ಫೆಲೋಶಿಪ್ ಚರ್ಚ್ ಅವರು ಅನೇಕ ರೀತಿಯಿಂದ ಸಹಾಯ ಮಾಡುತ್ತಾ ಬಂದಿರುತ್ತಾರೆ. ಇದೇ ರೀತಿ ಇನ್ನು ಬರಂತ ದಿನಮಾನದಲ್ಲಿ ಮಾತೃ ಸೇವಾ ಸಂಸ್ಥೆ ರಾಜ್ಯದೆಲ್ಲೆಡೆ ಹಲವು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಸೇವಕರಿಗೂ ನೆರವಾಗುತ್ತೆ ಮತ್ತು ಅದರ ಜೊತೆಗೆ ಈ ಮಾತೃ ಸೇವಾ ಸಂಸ್ಥೆ ಅಂತ ಏನು ಈ ಸಂಸ್ಥೆ ಇದೆಯಲ್ಲ, ಈ ಸಂಸ್ಥೆಯಿಂದ ಹಲವು ಜಿಲ್ಲೆಗಳಲ್ಲಿ ಪ್ರತಿದಿನವೂ ಇನ್ನು ಮುಂದೆ ಊಟ, ವಸತಿ, ಅನಾಥ ಮಕ್ಕಳಿಗೆ ನೋಡಿಕೊಳ್ಳುವುದು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಮುಖಾಂತರ, ವೃದ್ಧರಿಗೆ ನೋಡಿಕೊಳ್ಳೋದ್ರ ಮುಖಾಂತರ ಇನ್ನು ಮುಂದೆ ಈ ಸಂಸ್ಥೆ ಬೆಳೀತಾ ಹೋಗುತ್ತೆ. ಅದಕ್ಕೆ ತಮ್ಮ ಸಹಕಾರ ಇರಲಿ, ತಮ್ಮ ಆಶೀರ್ವಾದ ಇರಲಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಮಾತೃ ಸೇವಾ ಸಂಸ್ಥೆ ವತಿಯಿಂದ ಜೀಸಸ್ ಫೆಲೋಶಿಪ್ ಚರ್ಚ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಆಚರಣೆಯನ್ನ ವಿನೂತನವಾಗಿ ಆಚರಿಸಿತು. ಮಾತೃ ಸೇವಾ ಸಂಸ್ಥೆ ಸಂಸ್ಥಾಪಕರು ಶಿವು ಇಳಕಲ್ ಪ್ರತಿ ವರ್ಷದಂತೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅನಾಥರು, ವೃದ್ಧರಿಗೂ ಬಡ ಮಕ್ಕಳಿಗೆ ಎಲ್ಲಾ ರೀತಿಯ ಸಹಾಯ ಮಾಡುತ್ತಾ ಬಂದಿರುವ ಮಾತೃ ಸೇವಾ ಸಂಸ್ಥೆ ಹಾಗೂ ಜೀಸಸ್ ಫೆಲೋಶಿಪ್ ಚರ್ಚ್ ಸುರಪುರ ಈ ಸಲ ಸಾರ್ವಜನಿಕ ಆಸ್ಪತ್ರೆ ಸುರಪುರದಲ್ಲಿ ರೋಗಿಗಳಿಗೆ ಮತ್ತು ಇನ್ನಿತರ ಸಂಬಂಧಿಗಳಿಗೆ ಹಾಗೂ ಸರ್ವ ಜನರಿಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಣ್ಣು ಹಂಪಲು ನೀಡಿ ಪ್ರಾರ್ಥನೆ ನೀಡಿ ಯೇಸುವಿನ ಶುಭವಾರ್ತೆ ಸಾರಿದರು. ಕ್ರಿಸ್ಮಸ್ ಹಬ್ಬ ಶುಭಾಶಯಗಳು ತಮ್ಮೆಲ್ಲರಿಗೆ. ಈ ದಿನದ ಕಾರ್ಯಕ್ರಮ ಮೊದಲನೇದಾಗಿ ದೈವ ಸಂದೇಶ, ಕರ್ತನ ಯೇಸು ಸ್ವಾಮಿ ಕೆಟ್ಟು ಹೋದಂಥ ಜನಗಳನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ ಮತ್ತು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ ಎಂದು ಹೇಳಿ ಅನೇಕ ಜನಗಳಿಗೆ ನಾವು ಸಂತೈಸಿ ಅವರನ್ನು ಬಲಪಡಿಸಿದ್ದೀವಿ. ಒಂದು 400ರಿಂದ 500 ಜನಗಳು ಸೇರಿ ಬಂದಿದ್ದರು. ಅವರೆಲ್ಲರಿಗೆ ನಾವು ಕರ್ತನ ವಿಷಯದಲ್ಲಿ ಮಾತಾಡಿದ್ದೀವಿ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಡ್ಯಾನ್ಸು ಮತ್ತು ಸ್ಕಿಟ್ಟುಗಳು, ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭೀಮನಗೌಡ ವಾಲ್ಮೀಕಿ ಸಂಘದ ಸುರಪುರ ತಾಲೂಕಿನ ಅಧ್ಯಕ್ಷರು ಬಂದಿದ್ದರು ಮತ್ತು ಅನೇಕ ಶಿವು ಸರ್ ಕೂಡ ಬಂದಿದ್ದರು. ಜೀಸಸ್ ಫೆಲೋಶಿಪ್ ಟ್ರಸ್ಟ್ ವತಿಯಿಂದ ಇದೆಲ್ಲ ಜರುಗಲಾಯಿತು. ದೇವರ ಮಗ, ಶಾಂತಿಯ ದೂತ, ಏಸು ಕ್ರಿಸ್ತನ ತತ್ವ ಶಾಂತಿಯ ಸಂದೇಶ ಸಾರಲಾಯಿತು. ಇದೇ ವೇಳೆ ರೆವರೆಂಡ್ ಪಾಸ್ಟರ್ ಪೀಟರ್, ಮಹರ್ಷಿ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷರು ಭೀಮನಗೌಡ ಲಕ್ಷ್ಮೀ ಹೇಮನೂರ, ತಾಲೂಕು ಉಪಾಧ್ಯಕ್ಷ ಭೀಮು ನಾಯಕ ಮಲ್ಲಿಭಾವಿ ಮತ್ತು ಮಾತೃ ಸೇವಾ ಸಂಸ್ಥೆಯ ವ್ಯವಸ್ಥಾಪಕರು ಶಿವು ಇಳಕಲ್ ಮತ್ತು ಜೀಸಸ್ ಫೆಲೋಶಿಪ್ ಚರ್ಚ್ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ಇವತ್ತು ರಾಜ್ಯದೆಲ್ಲೆಡೆ, ವಿಶೇಷವಾಗಿ ಸುರಪುರದಲ್ಲಿ ನಾವಿರ್ತಕ್ಕಂಥ ಮಾತೃ ಸೇವಾ ಸಂಸ್ಥೆ ಮೂಲ ಬ್ರಾಂಚ್ ಸುರಪುರದಲ್ಲಿ ಇರ್ತಕ್ಕಂಥ ಜೀಸಸ್ ಫೆಲೋಶಿಪ್ ಅಲ್ಲಿ ಇವತ್ತು ಅನೇಕ ರೀತಿಯಿಂದ ಅನ್ನ ಸಂತರ್ಪಣೆ ಆಗಿರ್ಬೋದು, ಬಡ ಮಕ್ಕಳಿಗೆ ನೋಡ್ಕೊಳ್ಳೋದಾಗಿರ್ಬೋದು, ಅನಾಥರಿಗೆ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ವೃದ್ಧರಿಗೆ ನೋಡ್ಕೊಳ್ಳೋದಾಗಿರ್ಬೋದು, ಅನೇಕ ರೀತಿಯಿಂದ ಇವತ್ತು ಕಾರ್ಯ ನಡೀತಾ ಬಂತು. ಡ್ಯಾನ್ಸ್ ಆಗಿರ್ಬೋದು, ಅನಾಥ ಮಕ್ಕಳನ್ನ ಗುರುತಿಸಿ ಅವ್ರು ಏನು ನಿರ್ಗತಿಕರು ಇರ್ತಕ್ಕಂಥವ್ರಿಗೆ, ಸ್ಕೂಲಿಗೆ ಫೀಸ್ ಕಟ್ಟದೆ ಇರ್ತಕ್ಕಂಥವ್ರಿಗೆ ಈ ಸಂಸ್ಥೆ ಮುಖಾಂತರ ಕಟ್ಟುತ್ತಾ ಮತ್ತು ಅದ್ರ ಜೊತೆಗೆ ಅವ್ರನ್ನ ಗುರುತಿಸಿ ಅವ್ರ ಮನೋಭಾವನೆಯನ್ನು, ಅವ್ರ ಮನೋರಂಜನೆಯನ್ನು ಗುರುತಿಸಿ ಅವರಿಗೆ ನೀಡಲು ಕಾರ್ಯವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿವಿ ಇವತ್ತು. ಅದರ ಮುಖಾಂತರ ಇನ್ನು ಮುಂದೆ ಅನೇಕರು ಈ ಸಂಸ್ಥೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಬರಂತ ದಿನಮಾನದಲ್ಲಿ ಈ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಮತ್ತು ಉತ್ತುಂಗಕ್ಕೇರುತ್ತೆ ಅಂತ ಈ ಮುಖಾಂತರ ತಮ್ಮಲ್ಲಿ ತಿಳಿಸ್ತೀನಿ.
ಸುರಪುರದಲ್ಲಿ ಬೆಳಿಗ್ಗೆ ಚರ್ಚಿಗೆ ಕುಟುಂಬ ಸಮೇತ ಆಗಮಿಸಿದ ಕ್ರೈಸ್ತ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಸ್ನೇಹಿತರನ್ನ ಬಂಧು ಬಳಗದವರನ್ನ ತಮ್ಮ ಮನೆಗಳಿಗೆ ಆಹ್ವಾನಿಸಿ ಕೇಕ್ ಹಾಗೂ ಸಿಹಿಯೊಂದಿಗೆ ಸಹ ಭೋಜನ ಮಾಡಿದರು. ಇವತ್ತು ನಮ್ಮ ಮಹರ್ಷಿ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಭೀಮನಗೌಡರವರು ಬಂದಿದ್ರು ಮತ್ತು ಪರಶುರಾಮ್ ಮಲ್ಲಿಬಾಯಿ ಅವರು ಮತ್ತು ನಮ್ಮ ಶಿವರಾಜ್ ಪಾಣೇಗಾವ್ ಅವರು ಮತ್ತು ದಯಾನಂದ ಅವರು ಚರ್ಚಿಗೆ ಬಂದಂಥವ್ರು ಅನೇಕ ಹಳ್ಳಿಗಳಿಂದ ನಾಗರಾಳ್ ಇರ್ಬೋದು, ಕೆಂಬಾವಿ ಇರ್ಬೋದು, ಕುಂಬಾರಪೇಟೆ ಇರ್ಬೋದು, ಹುಣಸಗಿ ಇರ್ಬೋದು, ಯಾದಗಿರಿ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಹಲವಾರು ಹಳ್ಳಿಗಳಿಂದ ಬಂದು ತಾವೇನು ಕ್ರಿಸ್ಮಸ್ ಹಬ್ಬದಲ್ಲಿ ಏನು ಭಾಗಿಯಾದ್ರಲ್ಲ ತಮ್ಮೆಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಈ ಮುಖಾಂತರ ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನ್ಯೂಸ್ 24 ಭಾರತ್, ಯಾದಗಿರಿ.